ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಗಳು ಜಾನಕಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ CSB ಹೆಂಡ್ತಿ ಮಗಳಿಗೋಸ್ಕರ ಮಗಳನ್ನ ಅಂದರೆ ಅಳಿಯ ಒಳ್ಳೆಯವನಲ್ಲ ಅಂತ ಗೊತ್ತಿದ್ದು ಕೂಡ ಮದುವೆ ಮಾಡಿರ್ತಾರೆ. ಹಾಗಾಗಿ CSB ಹೆಂಡ್ತಿ ಇಬ್ಬರು ಸೇರಿಕೊಂಡು ಮಗಳು ಜಾನಕಿಗೆ ಮದುವೆ ಇಷ್ಟ ಇರಲ್ಲ. ಹಾಗಾಗಿ ಅವಳಿಗೂ ಅವಳ ಗಂಡಗೂ ಹೊಂದಾಣಿಕೆ ಇಲ್ಲದ ಕಾರಣಕ್ಕೆ ಯಾವಾಗಲೂ ಬೇಜಾರಾಗ್ತಾ ಇರ್ತಾಳೆ. ಅವಳು ಆಫೀಸಿಗೆ ಹೋಗಲಿ ಮನೆಗಿರಲಿ ಯಾವಾಗಲೂ ಅವಳು ಬೇಜಾರವಾಗೇ ಇರ್ತಾಳೆ. ಒಂದು ದಿವಸನೂ ಖುಷಿಯಾಗಿ ಇದ್ದಿದ್ದಂತೂ ಇಲ್ಲವೇ ಇಲ್ಲ. ಹಾಗಾಗಿ CSBಗೆ ಯಾವಾಗಲೂ ಚಿಂತೆ. ಅಂದರೆ CSB ಹೆಂಡ್ತಿ ಬೇರೆಯವನ್ನ ಮದುವೆ ಆಗಿರ್ತಾಳೆ. ಅವಳು ಗಂಡನ ಜೊತೆ ಇರಲ್ಲ, CSB ಜೊತೆ ಇರಲ್ಲ. CSB ಜೊತೆ ಮಗಳು ಕಾಂಟ್ಯಾಕ್ಟಲ್ಲೇ ಇರ್ತಾಳೆ, ಎಲ್ಲ ಕಷ್ಟ ಸುಖ ಹೇಳ್ಕೊತಾ ಇರ್ತಾಳೆ. ಹಂಗಾಗಿ ನನ್ನ ಮಗಳಿಗೆ ಒಳ್ಳೇದಾಗಬೇಕು ಅನ್ನೋದು CSBಗೆ ಯಾವಾಗಲೂ ಇರುತ್ತೆ ಮನಸ್ಸಲ್ಲಿ. ಆದರೆ CSB ಏನೇ ಮಾಡೋಕ್ಕೋದ್ರೂ ಅಂದರೆ ವರಮಾನ ಇಲ್ಲ, ಕಡಿಮೆ ದುಡಿಮೆ ಕಡಿಮೆ, ಏನೂ ಮಾಡಲ್ಲ ಇವರು ಅಂತೇಳ್ಬಿಟ್ಟು ಅವನ ಹೆಂಡ್ತಿ ಬೇರೆಯವನ ಜೊತೆ ಮದುವೆ ಮಾಡ್ಕೊಂಡಿರ್ತಾಳೆ. ಸರಿ ಆಯಿತು ಅಂತೇಳಿ CSB ಬಿಟ್ಬಿಟ್ಟಿರ್ತಾನೆ. ಅವನು ಅದ್ರ ಬಗ್ಗೆ ಏನು ಚಿಂತೆ ಮಾಡ್ತಿರಲ್ಲ. CSB ತಂಗಿ ಮಾತ್ರ ಯಾವಾಗಲೂ ಇವನ್ನ ವಿಚಾರಿಸ್ಕೋತಾ ಇರ್ತಾಳೆ, ಪ್ರತಿ ಸಲನೂ ವಿಚಾರಿಸ್ಕೋತಾ ಇರ್ತಾಳೆ CSB ತಂಗಿ. ಅಳಿಯ ಮದುವೆ ಮಾಡಿರೋ ಅಂಥ ಮಗಳು ಜಾನಕಿನ ಮದುವೆ ಮಾಡಿರೋ ಅಂಥ ಅಳಿಯ ಕೂಡ ಅವನೂ ಏನಕ್ಕೂ ಉಪಯೋಗಕ್ಕಿಲ್ಲ, ಬರೀ ಸುಳ್ಳೇಳಿ ಮದುವೆ ಮಾಡ್ಕೊಂಡಿದ್ದಾನೆ. ಅವನಿಗೆ ಈಗ ರಿಯಲೈಸ್ ಆಗಿದೆ, ಸುಳ್ಳೇಳಿ ಮದುವೆ ಮಾಡಿಕೊಂಡು ಪಾಪ ಹುಡುಗಿ ಒಳ್ಳೆಯವಳು, ಅವಳಿಗೆ ತೊಂದರೆ ಕೊಡ್ತಾ ಇದ್ದೀನಲ್ಲ ಅಂತ ಈಗ ರಿಯಲೈಸ್ ಆಗಿದೆ. ಆದರೆ ರಿಯಲೈಸ್ ಆಗ ಮುಂಚೆ ಕಾಲ ಮಿಂಚು ಹೋಗಿಬಿಟ್ಟಿದೆ, ಮದುವೆ ಆಗೋಗಿದೆ. ಮತ್ತು ಹಾಗೆ ಅಂದರೆ ಅವಳಿಗೆ ಏನಪ್ಪ ಅಂದರೆ ನಾನು ನಿನ್ನ ಜೊತೆ ಇರಲ್ಲ, ಬೇರೆಯವನ್ನ ಮದುವೆ ಆಗ್ತೀನಿ, ನಿನ್ನ ಬಿಟ್ಬಿಡ್ತೀನಿ ಆ ಥರನೂ ಹೇಳಲ್ಲ ಜಾನಕಿ. ಅವಳೊಂಥರ ಮುಗ್ದೆ ಸುಮ್ಮನೆ ಇರ್ತಾಳೆ, ಅವಳು ಪಾಡಿಗೆ ಅವಳೇನು ಮಾತಾಡಲ್ಲ. ಹಾಗಾಗಿ CSB ತುಂಬ ಯೋಚನೆ ಮಾಡೋ ಅಂಥ ವ್ಯಕ್ತಿ, ಪ್ರತಿಯೊಂದನ್ನು ಪಾಯಿಂಟ್ ಔಟ್ ಮಾಡಿನೇ ಹೇಳೋ ಅಂಥ ವ್ಯಕ್ತಿ CSB ಯಾವಾಗಲೂ ಅಷ್ಟೇ. ಆದರೆ ತಂಗಿ ಹತ್ರ ಡಿಸ್ಕಸ್ ಮಾಡ್ತಾನೆ ಇರ್ತಾನೆ. ತಂಗಿ ಬರ್ತಾಳೆ, ಚಂದ್ರಣ್ಣ ಏನು ಹಿಂಗೆ ಹಂಗೆ ಅಂತ ಮಾತಾಡಿಸ್ತಾ ಇರ್ತಾಳ. ಆಗ ಚಂದ್ರಣ್ಣನ ಹತ್ರ ಡಿಸ್ಕಸ್ ಮಾಡ್ತಾಳೆ ನಮ್ಮ ತಂಗಿ. ಅಲ್ಲ ಚಂದ್ರಣ್ಣ, ಈಗೇನು ಮಾಡೋದು, ಈ ಥರ ಮಾಡ್ತಾನಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ಗಂಡ ಹೆಂಡ್ತಿ ಜಾನಕಿಗೂ ಅವನಿಗೂ ಮಾತಿಲ್ಲ, ಕತೆ ಇಲ್ಲ, ಹೊಂದಾಣಿಕೆ ಇಲ್ಲ, ಏನು ಮಾಡೋದು ಅಂತೇಳಿ. ಈಗ ಅಳಿಯ ಬರ್ತಾನೆ, ಬಂದು ಆಟೋದಲ್ಲಿ ಇಳಿತಾನೆ. ಅಂಥ ಒಳ್ಳೆ ಪೊಸಿಷನ್ನಲ್ಲೇನಿಲ್ಲ, ಒಂಥರ ಸೋಮಾರಿ ಥರ, ದುಡಿಮೆ ಇಲ್ಲ. ಆವಾಗ ಅವನಿಗೆ ರಿಯಲೈಸ್ ಆಗುತ್ತೆ. ಆಗ ಬಂದು ಫ್ರೆಂಡ್ ಹತ್ರ ಆಟೋ ಇಳಿತಾನೆ. ಆಟೋ ಇಳಿದ್ಬಿಟ್ಟು ಬರ್ತಾನೆ ಇವ್ರ ಮನೆಗೆ. ಪಾಪ ಇವರು ಆವಾಗಿಂದನೂ ಸ್ವಲ್ಪ ಆರ್ಥಿಕವಾಗಿ ಇವ್ರು ಚೆನ್ನಾಗಿದ್ದಾರೆ, CSB ಮನೆಯಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ಜಾನಕಿನೂ ಅಷ್ಟೇ, ಅವಳು ಅವ್ರ ಮನೆ ಪೂರ್ತಿಕೆ ಎಲ್ಲ ಚೆನ್ನಾಗೇ ಇರೋದ್ರಿಂದ ಈ ಬಡವನ ಮದುವೆ ಮಾಡ್ಕೊಂಡ್ರೂ ಅವಳು ಏನೂ ಅದ್ರ ಬಗ್ಗೆ ಏನು ಇದೇ ಎತ್ತಿಲ್ಲ ಇಲ್ಲಿವರೆಗೇ. ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ, ಈಗ ರಿಯಲೈಸ್ ಆಗಿದೆ ಇವನಿಗೆ. ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ, ಆ ಹುಡುಗಿ ತುಂಬ ಒಳ್ಳೆಯವಳು, ನಾನು ಆ ಹುಡುಗಿಗೆ ಬೇಡ ಡಿವೋರ್ಸ್ ಮಾಡಿಬಿಡ್ತೀನಿ, ಪಾಪ ಅವಳ ಜೀವನ ಹಾಳಾಗೋಗುತ್ತೆ, ಹಾಗೆ ಹಿಂಗೆ ಅಂತ ಏನೋ ಹೇಳ್ತಿರ್ತಾನೆ. ಅದಕ್ಕೆ ಫ್ರೆಂಡು ಅವನು ಏನೋ ಒಂದು ಹೇಳ್ತಾನೆ ಆವಾಗ, ಹೌದು ಈ ಥರ ಮಾಡಿದ್ದು ತಪ್ಪೇ ಅನಿಸುತ್ತೆ ಅಂತ ಫ್ರೆಂಡು ಹೇಳ್ತಾ ಇರ್ತಾನೆ. ಆವಾಗ ಆ ಗಂಡ ಅನ್ನಿಸ್ಕೊಂಡವನು ಅವನಿಗೆ ಎಲ್ಲ ರೀತಿಯೂ ಅವನು ಪ್ರಯತ್ನ ಪಡ್ತಾನೆ. ಆದರೆ ಅವಳು ಯಾವುದನ್ನು ಬಾಯಿ ಬಿಟ್ಟು ಹೇಳಲ್ಲ, ಅವಳು ಪಾಡಿಗೆ ಅವಳು ಸುಮ್ಮನೆ ಇದ್ದುಬಿಡ್ತಾಳಲ್ವ, ಅದೇ ಬೇಜಾರದಲ್ಲಿ ಯಾವಾಗಲೂ ಇರ್ತಾಳೆ. ಆಫೀಸಿಗೆ ಹೋಗಲಿ ಮನೆಗೆ ಬರಲಿ ಬೇಜಾರು ಬಗ್ಗೆ ಇರ್ತಾಳೆ. ಫ್ರೆಂಡ್ ಇರ್ತಾಳೆ, ಫ್ರೆಂಡ್ ಹತ್ರನೂ ಕೂಡ ಅವಳು ಏನೂ ಹೇಳ್ಕೊಂಡೇ ಇರಲ್ಲ, ಅಮ್ಮ ಹತ್ರನೂ ಹೇಳಲ್ಲ, ಅಪ್ಪ ಹತ್ರನೂ ಹೇಳಲ್ಲ. ಅವಳು ಆಯಿತು, ಅವಳು ಪಾಡಾಯಿತು, ಸುಮ್ಮನೆ ಇದ್ದುಬಿಡೋದೇ ಆಗೋಗಿರುತ್ತೆ. ಆವಾಗ ಈಗ ಫ್ರೆಂಡ್ಗಳು ಇವನ ಫ್ರೆಂಡು ಇಬ್ಬರು ಡಿಸ್ಕಸ್ ಮಾಡಿಕೊಂಡು ನಾನು ಡಿವೋರ್ಸ್ ಮಾಡಿಬಿಡ್ತೀನಿ, ಪಾಪ ಅವಳು ಜೀವನ ಹಾಳಾಗೋದು ಬೇಡ ಅಂಥೇಳಿ ಇವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಈ ಕಡೆ CSB ತಂಗಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ,
ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತಾನೆ. ಅಲ್ಲ ಚಂದ್ರಣ್ಣ ಹಾಗೆ, ಅಲ್ಲ ಚಂದ್ರಣ್ಣ ಹಿಂಗೆ ಅಂತ ಅವಳು ತಂಗಿ ಹೇಳ್ತಾ ಇರ್ತಾಳೆ. ಇವನು ಅದನ್ನು ಕೇಳಿಸ್ಕೊಳ್ತಾನೆ, ಮಾತಾಡ್ತಾನೆ. ಇಬ್ಬರಿಗೂ ಬಾಂಡಿಂಗ್ ಚೆನ್ನಾಗಿದೆ. ಅಣ್ಣ ತಂಗಿಗೆ ತುಂಬ ಚೆನ್ನಾಗೇ ಮಾತಾಡಿಕೊಂಡು ವಿಷಯನೆಲ್ಲ ಬಗೆಹರಿಸೋ ರೀತಿ ಮಾತಾಡ್ತಾ ಇರ್ತಾರೆ. ಏನು ಮಾಡೋದು ಹಾಗೆ ಹೀಗೆ ಅಂತ ಎಲ್ಲ ವಿಷಯನೂ ಚರ್ಚೆ ಮಾಡ್ತಾರೆ ಕೂತ್ಕೊಂಡು. ಪ್ರತಿಯೊಂದು ವಿಷಯನೂ ಚರ್ಚೆ ಮಾಡ್ತಾರೆ. ಮಗಳ ಬಗ್ಗೆ ಯೋಚನೆ ಮಾಡ್ತಾರೆ, ಮಗಳ ಬಗ್ಗೆ ಚಿಂತೆ ಮಾಡ್ಕೊಂಡು ಮಾತಾಡ್ತಾರೆ. ಈ ಥರ ಅವ್ರ ಅಮ್ಮ ಏನಂತಾಳೆ ಅನ್ನೋದು ಮುಖ್ಯ ಆಗಿರುತ್ತೆ ಅಲ್ಲಿ. ಅವ್ರ ಅಮ್ಮನ ಡಿಸಿಷನ್ನೇ ಮುಖ್ಯ ಆಗಿರುತ್ತೆ. ಮತ್ತು ಮಗಳೇನು ಅದ್ರ ಮೇಲೆ ತೀರ್ಮಾನ ತಗೋತಾಳೆ ಅನ್ನೋದು ಮುಖ್ಯ ಆಗಿರುತ್ತೆ. CSP ಮಾತೇನು ಅವ್ರೇನು ಕೇಳ್ತಿರಲ್ಲ, ಪ್ರತಿಯೊಂದು ವಿಷಯನೂ ಕೇಳಲ್ಲ. ಹಾಗಾಗಿ ಇವರು ಅಣ್ಣ ತಂಗಿ ಕೂತ್ಕೊಂಡು ಇಲ್ಲಿ ಡಿಸ್ಕಸ್ ಮಾಡಿನೇ ಮುಂದೆ ಹೋಗಬೇಕು. ಏನೇ ಡಿಸ್ಕಸ್ ಮಾಡಿದ್ರೂ ಅದು ಬಗೆಹರಿಲಾರ್ದಂಥ ಸಮಸ್ಯೆ. ಏಕೆಂದರೆ ಕೊನೆಯವರೆಗೂ ಹೀಗೆ ಇರಬೇಕಾಗತ್ತೆ ಅಂತ ಹೇಳ್ತಾ ಇರ್ತಾರೆ. ಇದೇ ರೀತಿ ಈ ಸ್ಟೋರಿ ಮುಂದೆ ಹೋಗ್ತಾನೇ ಇರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗ್ದೇ ತಲೆ ಕೆಟ್ಟೋಗಿರುತ್ತೆ. ಅವ್ರಿಗೂ ಕೂಡ ಅದ್ರ ಬಗ್ಗೆ ಯಾವುದೇ ತೀರ್ಮಾನ ತಗೊಳ್ಳೋಕ್ಕೂ ಯೋಚನೆ ಮಾಡಬೇಕಾದಂಥ ಸನ್ನಿವೇಶ ಆಗಿರೋದ್ರಿಂದ ಮಗಳ ಭವಿಷ್ಯ ಅದರಲ್ಲಿದೆ. ಇವಳಿಗೆ ಸೊಸೆ ಭವಿಷ್ಯ, ಅವನಿಗೆ ಮಗಳ ಭವಿಷ್ಯ ಅಲ್ಲಿದೆ. ಮಗಳ ಭವಿಷ್ಯದ ಬಗ್ಗೆನೇ ಚಿಂತೆ ಮಾಡಬೇಕಾಗಿರುತ್ತೆ. ಏನು ಮಾಡೋದು ಅಂತ ಯೋಚನೆಗಳು. ಹೀಗಾಗಿ ಪ್ರತಿಯೊಂದು ಇದರಲ್ಲೂ ಯೋಚನೆ ಮಾಡ್ತಾನೇ ಇರ್ತಾರೆ. ಸರಿ ಮತ್ತೆ ಅಂತೇಳಿ ಯಾವಾಗಲೂ ಹೀಗೆ ಅವರು ಲಿವಿಂಗ್ ರೂಮಲ್ಲೇ ಕೂತ್ಕೊಂಡು ಅಣ್ಣ ತಂಗಿ ಪ್ರತಿಯೊಂದು ವಿಷಯನೂ ಚರ್ಚೆ ಮಾಡೋದಾಗಲಿ ಮಾತಾಡೋದಾಗಲಿ ಮಾಡ್ತಾಯಿರ್ತಾರೆ. ಇವರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ಮಗಳಿಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಗಳು ಸೈಲೆಂಟ್, ಅವಳು ಮಾತಾಡಲ್ಲ, ಕತೆ ಆಡಲ್ಲ. ಜಾನಕಿ ಅವಳಾಯಿತು, ಅವಳ ಆಫೀಸ್ ಆಯಿತು, ಅವಳ ಮನೆ ಆಯಿತು, ಆ ರೀತಿ ಇರ್ತಾಳೆ. ಗಂಡನ ಬಗ್ಗೆ ಎಷ್ಟೆಲ್ಲ ಹೇಳಿದ್ರು ಯಾರೂ ತಲೆ ಕೆಡಿಸ್ಕೊಳಕ್ಕಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.